ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಸಮಾಧಾನಕರವಾದಂತಹ ಜೀವನ ಇರುತ್ತದೆ. ಈ ದಿನ ಅಧಿಕಾರಿಗಳ ಸಹಕಾರ ಕೂಡ ಸಿಗುತ್ತದೆ. ಮನೆ ಕಟ್ಟುವ ಆಸೆ ಕೈಗೂಡುವ ಸಮಯ. ಬಂಧು ಮಿತ್ರರ ಹಾರೈಕೆ ತಮ್ಮೊಂದಿಗೆ ಇದ್ದು ದೂರ ಪ್ರಯಾಣದ ಯೋಗ ಇದೆ. ವೃಷಭ ರಾಶಿ. ಹೊಟ್ಟೆ ಕಿಚ್ಚು ಮಾಡುವವರಿಗೆ ತಕ್ಕ ಶಾಸ್ತಿ ಆಗುತ್ತೆ. ಶತ್ರುಗಳು ತಾವಾಗಿ ದೂರ ಸರಿಯುತ್ತಾರೆ. ಜನರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗುತ್ತೆ. ಯುಕ್ತಿಯಿಂದ ಕಾರ್ಯ ಸಾಧಿಸುತ್ತೀರಿ. ಮಿಥುನ ರಾಶಿ. ವಸ್ತು ವಾಹನ ಆಸ್ತಿ ಖರೀದಿ ಯೋಗ ಇದೆ. ಅನವಶ್ಯಕ ಅಲೆದಾಟದ ಸಾಧ್ಯತೆಗಳಿವೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಚಿಂತೆ ಕಾಡುತ್ತದೆ. ಬುದ್ಧಿವಂತಿಕೆಯಿಂದ ದೊಡ್ಡ ಕೆಲಸವನ್ನ ಸಹಜವಾಗಿ ಮಾಡುತ್ತೀರಿ. ಕರ್ಕ ರಾಶಿ. ಕೈ ಹಾಕಿದ ಕೆಲಸಗಳು ನಿರಾತಂಕವಾಗಿ ಮುಂದುವರಿಯುತ್ತವೆ. ಉತ್ತಮವಾದ ಸಮಯ ಇರೋದ್ರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತದೆ. ಹೊಸ ಯೋಜನೆಗಳಿಗೆ ಚಾಲನೆ ಸಿಗುತ್ತೆ. ಸಿಂಹರಾಶಿ. ಅನಿಸಿಕೆಗಿಂತ ವಾಸ್ತವ ಬೇರೆ ಇರೋದ್ರಿಂದ ತಕ್ಕ ಬದಲಾವಣೆ ಮಾಡಿಕೊಳ್ಳಿ. ನಡತೆಯಲ್ಲಿ ಸೂಕ್ಷ್ಮತೆ ಇರಲಿ. ವ್ಯವಹಾರವನ್ನು ಪೂರ್ಣವಾಗಿ ಆಲೋಚನೆ ಮಾಡಿ ಮಾಡೋದು ಒಳ್ಳೆಯದು. ಧನಹಾನಿಯ ಸಂಭವ ಇದೆ. ಕನ್ಯಾ ರಾಶಿ. ಮಾತಿನಂತೆ ನಡೆದುಕೊಳ್ಳುವ ಪ್ರಯತ್ನ ಮಾಡುತ್ತೀರಿ. ಹಿರಿಯರೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಕೆಲಸ ನಿರ್ವಹಿಸಲು ಆಗದಂತಹ ಸ್ಥಿತಿ ಬರಬಹುದು. ಎಚ್ಚರ ವಹಿಸಿ. ತುಲಾ ರಾಶಿ. ನಿಶ್ಚಿತ ಕೆಲಸಕ್ಕೆ ಬೆಂಬಲ ಸಿಗುವ ಉತ್ತಮ ಫಲ ಪಡೆಯುವಂತಹ ದಿನ. ಸುಮ್ಮನೆ ಕೂಡದ ಜಾಯಮಾನ ಇರೋದ್ರಿಂದ ಹೊಸ ಯೋಜನೆ ರೂಪಿಸುತ್ತೀರಿ. ಹಿಂದಿನ ಬಾಕಿ ವಸೂಲಾತಿಗೆ ಶ್ರಮಿಸಬೇಕಾಗತ್ತೆ. ವೃಶ್ಚಿಕ ರಾಶಿ. ಅಪೇಕ್ಷಿತ ಸ್ಥಾನಮಾನಗಳು ಸಿಗುವಂತಹ ದಿನ. ಮಹತ್ವದ ಕಾರ್ಯ ಸಾಧನೆ ಆಗುವ ಲಕ್ಷಣಗಳಿವೆ. ಮನೆಯಲ್ಲಿ ಕೌಟುಂಬಿಕ ಭಿನ್ನಾಭಿಪ್ರಾಯ ಇದ್ದರೂ ನೆಮ್ಮದಿ ಇರುತ್ತದೆ. ಆದಾಯಕ್ಕಿಂತ ಖರ್ಚು ಅಧಿಕ ಇರುತ್ತದೆ. ಧನುರಾಶಿ. ಧನ ಮೂಲಗಳು ಹೆಚ್ಚಾಗುತ್ತವೆ. ಆರ್ಥಿಕ ಸ್ಥಿತಿ ಸುಧಾರಿಸುವ ಉಪಾಯ ಕಂಡುಬರುತ್ತದೆ. ಜನರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗುವುದು. ಯುಕ್ತಿಯಿಂದ ಕಾರ್ಯ ಸಾಧಿಸುತ್ತೀರಿ. ನೆಮ್ಮದಿಯ ವಾತಾವರಣ ಇದೆ. ಮಕರ ರಾಶಿ. ವೃಥಾ ಚಿಂತೆ, ತಪ್ಪು ಕಲ್ಪನೆ, ನಿಷ್ಠೂರ ಮಾತುಗಳನ್ನು ಕೇಳುವ ಸಂಭವ. ಜನ್ಮಸ್ಥ ಶುಕ್ರ ಇರೋದ್ರಿಂದ ಆರ್ಥಿಕ ಸುಭದ್ರತೆ ಇದೆ. ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅವಶ್ಯಕ. ಮನೆಯಲ್ಲಿ ಸಂತೋಷ ಇರುತ್ತದೆ. ಗೋ ಸೇವೆಯಿಂದ ಕಷ್ಟ ಪರಿಹಾರ. ಕುಂಭರಾಶಿ. ವಾದ ವಿವಾದ, ಹಠ ಸಾಧನೆ, ತಪ್ಪುಗಳ ಸಮರ್ಥನೆ, ಮತ್ತೊಬ್ಬರ ಮೇಲೆ ದೋಷಾರೋಪಣೆ ಬೇಡ. ಆಯಾಸದಿಂದ ಕೂಡಿದ ಕೆಲಸ ಇರುತ್ತದೆ. ಅಧಿಕಾರ ಪ್ರಾಪ್ತಿಗಾಗಿ ಅಲ್ದಾಟ ಸಂಭವ. ನಿರೀಕ್ಷಿತ ಆದಾಯಕ್ಕೆ ತೊಂದರೆ ಇಲ್ಲ. ಇನ್ನು ಕೊನೆಯದಾಗಿ ಮೀನರಾಶಿ. ಹೊಸ ಯೋಜನೆಗಳು ಸದ್ಯ ಬೇಡ. ಸ್ಥಳಾಂತರ, ವರ್ಗಾವಣೆ, ಮನೆ ಬದಲಿ, ಅಧಿಕಾರಿ ವರ್ಗದವರಿಂದ ಕಿರಿಕಿರಿ, ಕೊಟ್ಟ ಸಾಲ ಮರುಪಾವತಿ ಆಗೋದಿಲ್ಲ. ವ್ಯಾಪಾರಸ್ಥರಿಗೆ ವ್ಯವಹಾರಿಕ ತೊಂದರೆ ಆಗುವ ಸಾಧ್ಯತೆಗಳು ಇವೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.